ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಬಹಳ ನೋಡಿದ್ದೀನಿ. ಅವ್ರಿಗೆ ಸ್ವಲ್ಪ ಏನಾದರೂ ಬೇಜಾರಾಗಿದ್ದರೆ ಅಥವಾ ಏನಾದರೂ ಆಗಲಿಲ್ಲ ಅಂದರೆ, ಯಾರಾದರೂ ತೊಂದರೆ ಕೊಟ್ಟಿದ್ರೆ ಖಂಡಿತ ಆ ವಿಷಯದಲ್ಲಿ ಅವರು ನೊಂದ್ಕೊಂಡ್ರೆ, ಅಂದರೆ ಕೆಲವರೆಲ್ಲ ಹೇಳ್ತಾರೆ ಅದನ್ನು ಮಾಡಿಸ್ತಾರೆ, ಮಾಟ ಮಂತ್ರ ಮಾಡಿಸ್ತಾರೆ, ಅವರು ಹಂಗೆ ಮಾಡಿಸ್ತಾರೆ ಹಿಂಗೆ ಮಾಡಿಸ್ತಾರೆ ಅಂತ. ಬಟ್ ನನಗೆ ಯಾಕಂದರೆ ನಾನು ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತೀನಿ, ಆ ಥರದ್ದು ಯಾವುದೂ ಇಲ್ಲ. ಭಕ್ತಿಯಿಂದ ಪೂಜೆ, ನಾನು ಒಂದೇ ಹೇಳೋದು, ಭಕ್ತಿಯಿಂದ ಪೂಜೆ ಮಾಡಿಸ್ತಾರೆ. ದೇವಸ್ಥಾನಕ್ಕೆ ಅಂತ ಹೋದಾಗ ದೇವ್ರನ್ನೇ ಕರ್ಕೊಂಡು ಬಂದು ಈಚೆ ನಿಲ್ಲಿಸೋ ಅಷ್ಟು ಕೆಪಾಸಿಟಿ ಇವ್ರಿಗಿರುತ್ತೆ. ಅಂದರೆ ಇವ್ರ ಮುಂದೆ ದೇವ್ರನ್ನೇ ಇಳಿಸೋ ಅಷ್ಟು ಒಂದು ಆ ಮಂತ್ರ ಅಂತ ಹೇಳ್ತಿಲ್ಲ, ಅದು ಒಂದು ವೈಬ್ರೇಷನ್, ಅದು ಒಂದು ಪಾಸಿಟಿವ್ ಇವ್ರಿಗಿದೆ. ಹಾಗಾಗಿ ಇವ್ರ ಜೊತೆ ಯಾವುದೇ ಒಂದು ಟೆಂಪಲ್ಗೆ ಹೋಗಲಿ ಅದ್ರ ಒಂದು ಪಾಸಿಟಿವ್ ನಮಗೂ ಕೂಡ ಆಗುತ್ತೆ. ಜೊತೆಗೆ ಆ ದೇವಸ್ಥಾನದಲ್ಲಿ ನಿಂತ್ಕೊಂಡಾಗ ಅದು ಒಂಥರ ನಮ್ಮನ್ನು ನಾವೇ ಮರ್ತೋಗ್ತೀವಿ. ಆ ಒಂದು ವೈಬ್ರೇಷನ್ನು ನನಗೂ ಕೂಡ ಆಗಿದೆ. ಸೊ ಅಲ್ಲಿ ಹೋದಾಗ ಪಾಸಿಟಿವ್ ಆಗೋದು, ವೈಬ್ರೇಷನ್ ಆಗೋದು, ನಾವು ಯಾವುದೋ ಒಂದು ವಿಷಯಕ್ಕೆ ಹೋಗಿರ್ತೀವಿ, ಅದು ಬಂದಾದಮೇಲೆ ಅದು ಸಕ್ಸಸ್ ಆಗೋದು, ಇದೆಲ್ಲವೂ ಕೂಡ ನೋಡಿದ್ದೀನಿ. ಅಂದರೆ ಆ ದೇವ್ರಿಗೆ ಪವರ್ ಇರುತ್ತೆ. ಆ ದೇವ್ರನ್ನ ಮಾತಾಡ್ಸೋಕ್ಕೆ, ಆ ದೇವ್ರನ್ನ ನಾವು ಅಂದ್ಕೊಂಡಿದ್ದು, ನಾವು ಕೇಳ್ಕೊಂಡಿದ್ದು ಆಗೋಕ್ಕೆ, ಅಥವಾ ಹೀಗೆ ಆಗಬೇಕು ಅಂತ ಹೇಳ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಒಂದು ಪವರ್ ಇರುತ್ತೆ. ಆ ಒಂದು ಪವರ್ ಇವ್ರಿಗಿದೆ, ಗುರುಜಿಗಿದೆ. ಹಾಗಾಗಿ ಅವರು ಅದನ್ನು ನೊಂದ್ಕೊಂಡು ಈ ಮಾಟ ಮಾಡಿಸೋದು, ಮಂತ್ರ ಮಾಡಿಸೋದಿಲ್ಲ. ದೇವ್ರ ಪೂಜೆ ಮಾತ್ರ ಒಂದು 10 ನಿಮಿಷ ಕೂತ್ಕೊಂಡ್ರು ಅವ್ರಿಗೇನು ಬೇಕೋ ಅದನ್ನು ನೆರವೇರಿಸ್ಕೊಬಿಡ್ತಾರೆ ದೇವ್ರ ಮುಂದೆ ಕೂತ್ಕೊಂಡ್ರೆ. ಸೊ ಆ ದೇವ್ರ ಪೂಜೆ ಮಾಡೋದು, ದೇವ್ರನ್ನ ಹೊಲಿಸ್ಕೊಳ್ಳೋದು ಇವೆಲ್ಲ ಗೊತ್ತು. ಆದರೆ ಬೇರೆ ಕೆಟ್ಟ ಕೆಲಸ ಮಾಡೋದು ಅದೆಲ್ಲ ಗೊತ್ತಿಲ್ಲ. ಆದರೆ ಏನಾದರೂ ಬೇಜಾರಾದಾಗ ಹೀಗೆ ಅಂತ ಅಂದ್ಕೊಂಡ್ರೆ ತುಂಬ ಕೆಲ ಜನಕ್ಕೆ ಎಫೆಕ್ಟ್ ಆಗಿರೋದನ್ನು ನಾನು ನೋಡಿದ್ದೀನಿ. ಅದು ನನಗೆ ಗೊತ್ತಿದೆ. ಹಾಗಾಗಿ ಅದು ಕೂಡ ಹೇಳಬಲ್ಲೆ. ಈ ಥರದ್ದೆಲ್ಲ ನಾನು ಇವ್ರನ್ನ ಅದು ಸತ್ಯವಾಗಿ ನೋಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಈ ಥರದ್ದೆಲ್ಲ ನಡೆಯುತ್ತೆ. ಅಂದರೆ ಅವ್ರಿಗೆ ಏನಾದರೂ ಆದಾಗ, ಇನ್ಸಿಡೆಂಟ್ ಆದಾಗ, ಅಥವಾ ಯಾರಾದರೂ ತೊಂದರೆ ಕೊಟ್ಟಾಗ ಶಾಪ ಹಾಕಲ್ಲ. ಬಟ್ ಅದು ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಿಗೆ ನೋವಾಗುತ್ತೆ. ಅದು ಪಾಸಿಟಿವ್ ಆಗಿಬಿಡುತ್ತೆ. ಆ ಮನ್ಸಿಗೆ ನೋವಾದಾಗ ಆ ಒಂದು ಟೈಮ್ ಏನಿರುತ್ತೆ, ಆ ಟೈಮಲ್ಲಿ ಅವ್ರು ಏನಾದರೂ ಅಂದ್ಕೊಂಡಾಗ ಅದು ಪಾಸಿಟಿವ್ ಆಗಿರುತ್ತೆ. ಅದು ಇನ್ನೊಂದು ಏನಪ್ಪ ಅಂತಂದರೆ, ಕೆಟ್ಟದ್ದೇ ಆಗಿರ್ಬೋದು, ಒಳ್ಳೆಯದೇ ಆಗಿರ್ಬೋದು, ಅವ್ರೇನು ಅಂದ್ಕೊಂಡ್ರೆ ಅದು ಕಾರ್ಯರೂಪಕ್ಕೆ ಬಂದ್ಬಿಡುತ್ತೆ. ಇದು ಕೂಡ ನಾನು ನೋಡಿದ್ದೀನಿ. ಸೊ ಇದಕ್ಕೆ ಎಕ್ಸಾಂಪಲ್ ನಾನೇ ಆಗಿರ್ಬೋದು. ಹಿಂಗೆ ಎಕ್ಸಾಂಪಲ್ ನೀವು ಆಗಿರ್ತೀರಿ? ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ಆಫೀಸ್ ಇತ್ತು ನಂದು, ನಾನು ಕ್ರಿಸ್ಟಲು ಸ್ಟೋನ್ಸ್ ಎಲ್ಲ ಮಾಡ್ಕೊಳ್ತಿದ್ದೆ. ಜ್ಯೋತಿಷಿ ಅಂತ ಬಂದಾಗ ನಾನು ಯಾವುದು ಮಾಧ್ಯಮದ ಮುಂದೆ ಬಂದಿರಲಿಲ್ಲ. ಸೊ ನಾನು ಬೇಡ, ನನಗೆ ಮಾಧ್ಯಮದ್ದು ನನಗೆ ಇದು ಇಲ್ಲ ಅಂತ, ಅಂದರೆ ಬೇಡ ಅಂತ ಹೇಳ್ತಾ ಇದ್ದೆ. ಜ್ಯೋತಿಷ್ಯ ಹೇಳ್ತಿದ್ದೆ. ಅವರು ನನ್ನ ಒಂದು ಜಾತಕ ನೋಡಿ, ಇಲ್ಲ ನೀವು ತುಂಬ ಚೆನ್ನಾಗಿ ಜ್ಯೋತಿಷ್ಯ ಹೇಳ್ತೀರಾ, ಇಷ್ಟು ದಿನದಲ್ಲಿ ಇಷ್ಟೇ ಟಾರ್ಗೆಟ್ ಮಾಡ್ತೀರಾ, ಇಷ್ಟು ದಿನಕ್ಕೆ ನಿಮ್ಗೆ ಇಷ್ಟೇ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗ್ತಾರೆ, ಇಷ್ಟು ದಿನಕ್ಕೆ ಹೀಗೆ ಆಗ್ತಾರೆ ಅಂತ ನಂದು ಒಂದು ಜಾತಕ ನೋಡೋದು, ನನ್ನದೇನು ಟೈಮ್ ನಡೀತಿದೆ, ಹೀಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದು ಕೂಡ ಹಾಗೇ ಆಯಿತು ನನ್ನ ಜೀವನದಲ್ಲಿ. ಯಾಕಂದರೆ ನಾನು ಇಷ್ಟರ ಮಟ್ಟಿಗೆ ಇದ್ದೀನಿ ಅಂತಂದರೆ ಅದ್ರ ಹಿಂದೆ ಇವ್ರು ಏನೇನು ಹೇಳಿದ್ದಾರೆ ಅದರಲ್ಲಿ ಇವ್ರ ಪಾತ್ರನೂ ಇರುತ್ತೆ. ಜೊತೆಗೆ ನಮ್ಮ ಒಂದು ಫ್ಯಾಮಿಲಿ ಅಂತ ಏನು ಹೇಳ್ತೀನಿ, ನಮ್ಮ ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರ ಪಾತ್ರ ಕೂಡ ಇರುತ್ತೆ. ಯಾಕಂದರೆ ಎಲ್ಲ ಮನೆ ಸಪೋರ್ಟು ಕೂಡ ಬೇಕಾಗುತ್ತೆ. ನಾವು ಇನ್ ಟೈಮ್ಗೆ ಇಲ್ಲಿಗೆ ಬರಬೇಕು, ಹೋಗಬೇಕು, ನಾವು ಬರೀ ಇದೇ ಗುಂಗಲ್ಲಿರ್ತೀವಿ, ಇದೇ ಯೋಚನೆಯಲ್ಲಿರ್ತೀವಿ, ಇದನ್ನೇ ನಾವು ಅಭ್ಯಾಸ ಮಾಡ್ತಾ ಇರ್ತೀವಿ. ಹಾಗಿದ್ದಾಗ ಮನೆಯನ್ನು ನಿಭಾಯಿಸೋದು, ನಮ್ಮನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ನಮ್ಮ ಹಸ್ಬೆಂಡ್ಗೆ ಅವ್ರಿಗೂ ಕೂಡ ತುಂಬ ತಾಳ್ಮೆ ಇರೋದ್ರಿಂದ ಅವರು ಕೂಡ ಇದರಲ್ಲಿ ನನ್ನ ಸಕ್ಸಸ್ಗೆ ಅವರೊಬ್ಬರು ಕಾರಣ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಯಜಮಾನ್ ಪಾಪ ದೇವ್ರು ಅಂತ ಹೇಳಿದ್ನಲ್ಲ, 100% ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಿಮ್ಮ ಯಜಮಾನ್ರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಭಾಳ ಅದ್ಭುತವಾಗಿ ನನ್ನ ಮಗಳು ನಿಮ್ಮನ್ನ ತುಂಬ ಚೆನ್ನಾಗಿ ಮೀತಾ ಅಂಬಾನಿ ಅಂತಾರೆ. ಅದೇನು ಅನ್ಸುತ್ತೆ ನಿಮಗೆ? ನನಗೆ ತುಂಬ ಇಷ್ಟ ಮೀತಾ ಅಂಬಾನಿ ಅಂದಾಗ. ಇವತ್ತು ಕೂಡ ನಿಮ್ಮನ್ನ ಓಡ್ ಬಂದು ಕೈ ಹಿಡ್ಕದ್ಲು, ಏನು ಅನಿಸುತ್ತೆ ಅದು? ಇವತ್ತು ಕೂಡ ನಾವು ಇದು ಗ್ಯಾರಂಟಿ TV ಅವ್ರ ಮನೆ, ಶಿವಸ್ವಾಮಿ ಅವ್ರ ಮನೆಗೆ ಹೋದಾಗ ಅವ್ರ ಕೈ ಹಿಡ್ಕಂದ ನನ್ನ ಮಗಳು ಏನಂದ್ರು? ಅದು ಹೆಸರು ಎಲ್ಲೋ ಕರೆದಾಗ, ಇವಾಗ ನೀತಾ ಅಂಬಾನಿ ಅಂದಾಗ ನಾವು ಊಹಿಸ್ಕೊಳ್ಳೋದು ಯಾರನ್ನ ಹೇಳಿ? ಅಂಬಾನಿ ಒಂದು ದೊಡ್ಡ ಗ್ಲೋಬಲ್ ಬಿಸ್ನೆಸ್ ವುಮೆನ್ ಅವರು ಆಗಿರ್ತಾರೆ. ಅಂದರೆ ಬಿಸ್ನೆಸ್ ಫ್ಯಾಮಿಲಿ ವುಮೆನ್, ಅವ್ರು ಯಾರಿಗೆ ಗೊತ್ತಿಲ್ಲ. ಅದನ್ನೇ ಬಂದು ಅವರು ಮೀತಾ ಅಂಬಾನಿ ಅಂದರೆ ನನ್ನ ಹೆಸರು ಹೇಳ್ಬಿಟ್ಟು ಮೀತಾ ಅಂಬಾನಿ ಅಂದಾಗ ನನ್ನ ಇಮ್ಯಾಜಿನೇಷನ್ ಅಲ್ಲಿಗೆ ಹೋಗುತ್ತೆ. ನೀತಾ ಅಂಬಾನಿ, ಬಟ್ ನನ್ನ ಹೆಸರು ಮೀತಾ, ನನ್ನ ಇಮ್ಯಾಜಿನೇಷನ್ ಅಲ್ಲಿಗೆ ಹೋಗುತ್ತೆ. ಅವಾಗ ನಾನು ಒಂದಿನ ಈ ಥರ ಆಗ್ಬೋದೇನೋ ಅಂತ. ಬಟ್ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಅಂದರೆ, ಇಲ್ಲಿವರೆಗೂ ಕನ್ಸ್ಕೊಂಡಿದ್ದೀನಿ, ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಇನ್ನು ಅದಕ್ಕೆ ಮೇಲೇನು ಆಗಬೇಕು. ಈಗ ನಿಮ್ಮ ಒಳ್ಳೆ ಮಾತು ಹೇಳಿದ್ರಿ, ನಾನು ಮಧ್ಯದಲ್ಲಿ ಕೇಳ್ತಿದ್ದೆ. ನಾವು ಭಾಳ ವಿಶೇಷವಾಗಿ ಒಂದು ಅನಂತ ಪದ್ಮನಾಭಕ್ಕೆ ಹೋಗಿದ್ವಲ್ಲ, ಅಲ್ಲಿ ದೇವ್ರ ಮುಂದೆ ಭಾಳ ಹೊತ್ತು ನಿಂತಿದ್ರಿ.
ನಿಮ್ಗೆ ಅದೇ ಗೊತ್ತಾಗುತ್ತೆ ಅಷ್ಟು ರಶ್ ಇದ್ದಾಗ ಅಲ್ವಾ. ಹೌದು, ಅದಾದ್ಮೇಲೆ ತಿರುಪತಿಲಿ ಒಂದು 1/4 ಗಂಟೆನ ಅರ್ಧ ಗಂಟೆ ಅರ್ಧ ನಿಂತಿದ್ದೆ. ಗಂಟೆ. ಅರ್ಧ ಗಂಟೆ ಗರ್ಭಗುಡಿ ಮುಂದೆ ನಿಂತಾಗ ಅದು ಏನು ಅನಿಸ್ತು ಆ ವೈಬ್ರೇಷನ್ ನಿಮಗೆ? ಯಾಕಂದ್ರೆ ತಿರುಪತಿಯಲ್ಲಿ ನಿಂತ್ಕೊಳ್ಳೋದು ಸಾಮಾನ್ಯ ಅಲ್ಲ. ತಿರುಪತಿಯಲ್ಲಿ ಏನು ಬಾಗ್ಲು ಮುಂದೆ? ಹೌದು, ತಿರುಪತಿಯಲ್ಲಿ ಹೊರಗಡೆ ಹೋಗಿ ಅಲ್ಲ ಒಂದೇ ಒಂದು ಸೆಕೆಂಡ್, ಯಾಕಂದರೆ ನಾನು ಮುಂಚೆ ಎಲ್ಲ ತುಂಬ ದರ್ಶನಗಳು ಮಾಡಿದ್ದೀನಿ, ಫ್ಯಾಮಿಲಿ ಜೊತೆ ಹೋಗಿದ್ದೀನಿ, ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಸೆಕೆಂಡ್ಗೋಸ್ಕರ ತುಂಬ ದೂರದಿಂದ ಕಾಯ್ದು ಆ ಸೆಕೆಂಡ್ ನೋಡಿ ಬರ್ತೀವಿ. ಆದರೆ ಎಲ್ಲೋ ಒಂದು ಮೊನ್ನೆ ತಿರುಪತಿಗೆ ಹೋದಾಗ ದೇವ್ರ ಮುಂದೆನೇ ಅರ್ಧ ಗಂಟೆ ನಿಲ್ಲಿಸಿದ್ರು. ಅಂದರೆ ಆ ಒಂದು ಪಾಸಿಟಿವ್ ಒಂದು ವೈಬ್ರೇಷನು ನನಗೆ ಆಶ್ಚರ್ಯ ಆಗ್ತಿದೆ. ಇದು ತಿರುಪತಿ ಗರ್ಭಗುಡಿ ಒಂದೇ ಡೋರ್ ಹಿಂದ್ಗಡೆ, ಆ ಡೋರ್ ಹಿಂದ್ಗಡೆ ಅಷ್ಟೇ ಹಿಂಗೆ ಮುಟ್ಟಿದ್ರೆ ದೇವರು ಮುಟ್ಬೇಕಷ್ಟೇ ದೇವ್ರನ್ನ. ಆ ಒಂದು ಬಾಟ್ಲಲ್ಲಿ ಸರಿಸುಮಾರು 30 ನಿಮಿಷಗಳ ಕಾಲ, ಇಲ್ಲ ಅಂದ್ರೆ ಒಂದು 25 ನಿಮಿಷ ನಮಗೆ ಆಗ್ತಿದೆ ನಮ್ಮನ್ನು ಯಾರು ಕಳಿಸ್ತಾ ಇಲ್ವಾ ಅಂತಂದರೆ ನಾವು ಅಲ್ಲಿ ಇದ್ದೀವಾ ಇಲ್ವಾ, ನಾವೆಲ್ಲಿದ್ದೀವಿ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಪಾಸಿಟಿವ್ ಎನರ್ಜಿ ನನಗಲ್ಲಾಯಿತು. ಅಂದರೆ ದೇವ್ರು ನೋಡ್ತಾ 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 ಏನಾಗುತ್ತೆ ಅದಿನ್ನೂ ನನ್ನ ಕಣ್ಣಿಂದ ಹೋಗಿಲ್ಲ. ಆ ಒಂದು ಸಿಚುವೇಶನು ನಾನೇನು ಕ್ಯಾಮ್ರಾದಲ್ಲಿ ನನ್ನ ಕಣ್ಣಲ್ಲಿ ನಾನು ಸೆರೆ ಇಟ್ಕೊಂಡು ಬಂದಿದ್ದೀನಿ ಅದಿನ್ನೂ ಹೋಗಿಲ್ಲ. ಯಾಕಂದರೆ A to Z ಒಳಗಡೆ ಏನಿರುತ್ತೆ, ದೇವ್ರು ಏನಿದೆ ಅನ್ನೋದನ್ನ 25 ನಿಮಿಷ, 1 ಸೆಕೆಂಡು, 1 ನಿಮಿಷದಲ್ಲಿ ನೋಡ್ಕೊಂಡು ಬರೋ ಅಂಥ ಒಂದು ದರ್ಶನನ 25 ನಿಮಿಷ ನಾನು ಅಲ್ಲೇ ನಿಂತ್ಕೊಂಡು ನೋಡಿದ್ದೀನಿ ಅಂತಂದರೆ ಅದು ನಾನು ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಅದು ಒಂದು ಕ್ರೆಡಿಟು ಪಾಪ ಗುರೂಜಿ ಅವ್ರಿಗೆ ಸೇರಬೇಕು. ಯಾಕಂದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ದೇವ್ರು ನೋಡಲಿ ಅಂತ ಅವ್ರು ಯಾರಿಗೋ ಜ್ಯೋತಿಷ್ಯ ಹೇಳ್ಕೊಂಡು ನಿಂತಿದ್ದಾರೆ ಅಲ್ಲಿ ಆ ಒಂದು ಟೈಮ್, ಅಂದರೆ ಆ ಟೈಮ್ಗೆ. ಸೊ ಆ ಟೈಮ್ ಇವತ್ತು ನಾನು ಮರೆಯೋಕ್ಕಾಗಲ್ಲ. ಅದು ನಾನು ಸಾಯೋವರೆಗೂ ಮೇನ್ ಆಫೀಸರನೇ ಅವರೇ ದೊಡ್ಡವರು ಗರ್ಭಗುಡಿ ಮೇಂಟೈನ್ ಮಾಡೋದು, ಸಾಯೋವರೆಗೂ ನಾನು ಮರೆಯೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ನೀವು ನವಗ್ರಹಗಳು. ಆಮೇಲೆ ನೀವು ತಪ್ಪು ತಿಳ್ಕೊಬೇಡಿ, ನಿಮಗೆ ಸ್ಟೋನ್ ಕೊಡ್ತೀವಿ ಅಂತ ನಾವು ಮಿತ್ತರು ಕೂಡ ಇದು ನಮಗೆ ರಾಂಗ್ ಅಂತ ಗೊತ್ತಿರುತ್ತೆ. ಅದನ್ನ ಹಾಕ್ಬಿಟ್ಟು ಮತ್ತೆ ಜಗಳಗಳೆಲ್ಲನೂ ನಾವು ನೋಡಿರ್ತೀವಿ. ಇದು ರಾಂಗು, ಏನಾಗುತ್ತೆ ಜಗಳ ಆಗಲಿ ಬಿಡೋದು ವಾರ ಅಂತ ಹಾಕಿದ ಮೇಲೆ ಡೌನ್ ಆಗುತ್ತೆ. ಇದನ್ನೆಲ್ಲ ಅದನ್ನೆಲ್ಲ ಚೆಕ್ ಮಾಡಿ ಏನು ಅನ್ಸುತ್ತೆ? ನೀಲೆಲ್ಲ ಹಾಕಿ ಚೆಕ್ ಮಾಡಿದ್ರಲ್ಲ? ಹೌದು ಹೌದು, ನೋಡಿ ನನಗೂ ಅಷ್ಟೇ. ಇವಾಗ ನಮ್ದು ಏನು ದಶ ನಡೀತಿದೆ ಅದಕ್ಕೆ ನಮ್ಮ ಒಂದು ಕುಂಡಲಿಯಲ್ಲಿ ಗ್ರಹಗಳು ಏನಿದ್ದಾವೆ ಅದಕ್ಕೆ ಬೇಕಾಗಿರೋಂಥದ್ದು